ಅಲ್ಲ ಆಕ್ಚುಲಿ ನಾನ್ ಸೈಡಿಗೆ ನಿಂತಿದ್ದೆ, ಅವ್ರು ಹೇಳ್ಕೊಂಡ್ ಬಂದ್ರು ಫಸ್ಟಿಗೆ. ಆಮೇಲೆ ಸರ್ ನನಗೆ ಡೇಟ್ ಇಲ್ಲ ಸರ್, ನನಗೆ ಅಷ್ಟು ನನಗೆ ಏನ್ ಮಾಡೋದು ಸರ್ ಹಂಗೆ ಹಿಂಗೆ ಅಂತ. ಆಮೇಲೆ ಅವರು ಒಂದು ಥ್ರೆಟನ್ ಮಾಡಿದ್ರು, ಆಮೇಲೆ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಲಾಸ್ಟಿಗೆ ಒಬ್ಬ ನಿರ್ದೇಶಕ ಅಂದ್ರೆ ಹಂಗಾದಾಗ, ಅದು ಫಸ್ಟ್ ಆಫ್ ಆಲ್ ಅಂದ್ರೆ ಈ ಕತೆ ಪಾತ್ರದ ಬಗ್ಗೆ ಹೇಳ್ತಾ ಇಲ್ಲ, ಅದರಿಂದ ಆಗಲ್ಲ. ನನಗೆ ಆ ಟೈಮ್ ನಾನು ಇದು ಮಾಡಕ್ ಆಗಿಲ್ಲ, ಅಂದ್ರೆ ಟೈಮ್ ನನಗೆ ಮ್ಯಾನೇಜ್ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಸಾರ್ ನನಗೆ ಆಗಲ್ಲ ಸಾರ್ ಅಂತ ಹೇಳಿದ್ರು. ನಾನ್ ಮಾಡ್ತೀನಿ ಅಂದ್ರು, ಟೈಮ್ ಮ್ಯಾನೇಜ್ ಮಾಡಿಲ್ಲ ಅವರು, ಬೇರೆ ಪ್ರಶ್ನೆ. ಬಟ್ ಸ್ಟಾರ್ಟ್ ಮಾಡಿದ್ರು, ಈಗ ನಾನ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಲ್ಲಿಂದ ಬಂದು. ಬಟ್ ಅಂದ್ರೆ ನನಗೆ ಅದೇ ಈಗ ಮಾಡಿದಾಗ ನಾನು ಈಗ ಏನಾಗುತ್ತೆ, ನಮ್ಮ ಪ್ರೊಡಕ್ಷನ್ ಅಲ್ಲಿ ಅಥವಾ ನಮ್ಮ ಡೈರೆಕ್ಷನ್ ಅಲ್ಲಿ ಮಾಡಿದಾಗ ಒಂದು ತೃಪ್ತಿ ಸಿಗುತ್ತೆ. ಪಾತ್ರ ಮಾಡಿದಾಗ ನಾನು ಮಾಡಿದೀನಿ, ಯಾಕಂದ್ರೆ ತುಂಬಾ ಚಾಲೆಂಜಿಂಗ್ ಆಗಿರೋದು, ನಮ್ಗೆ ಗೊತ್ತಿಲ್ಲದೆ ಇರೋದನ್ನ ಬರ್ಕೋಬಹುದು. ಅಂದ್ರೆ ಒಂದು ಮೊಟ್ಟೆ ಕತೆ ನಾನು ಏನ್ ಗೊತ್ತಿಲ್ಲದೆ ಇರೋದು ಮಾಡಿದೆ, ಗರುಡ ಗಮನದಲ್ಲಿ ಮಾಡ್ಬೇಕಾದ್ರೆ ಅದು ಉಲ್ಟಾ ಆಯ್ತು. ಅಂದ್ರೆ ನಂಗೆ ಗೊತ್ತೇ ಇರಲಿಲ್ಲ ಹೆಂಗೆ ಅಪ್ರೋಚ್ ಮಾಡೋದು ಅಂತ. ಸೊ ಈ ಸಿನಿಮಾದಲ್ಲೂ ಕೂಡ ನಾನು ಮಲಯಾಳಮಲ್ಲಿ ಒಂದ್ ಕಡೆ ಹೋಗಿ ವಿಲನ್ ಮಾಡಿ ಬಂದಿದ್ದೀನಿ, ಬಟ್ ಇದರಲ್ಲಿ ಏನ್ ಮಾಡಿದೀನಿ ಅಂದ್ರೆ ನನ್ಗೆ ಗೊತ್ತಿರ್ಲಿಲ್ಲ ಹೆಂಗ್ ಮಾಡೋದು ಅಂತ. ಸೊ ಇಟ್ ವಾಸ್ ಚಾಲೆಂಜಿಂಗ್. ಹಾಗಾಗಿ ಇದು ಮಾಡಿದ್ಮೇಲೆ ನನಗೆ ಖುಷಿ ಇದೆ. ಅಂದ್ರೆ ಓಕೆ, ನನಗೆ ಇಲ್ಲಿ ತನಕ ನಟನಾಗಿ ನನಗೆ ಗೊತ್ತಿಲ್ಲದೆ ಇರೋದು ಮಾಡಿದೀನಿ, ಸೊ ಹೇಗೆ ಕಾಣಿಸುತ್ತೆ ಅಂತ ನೋಡ್ಬೇಕು ಅಂತ ನಾನು ಕೂತ್ಕೊಂಡಿದ್ದೆ. ಸರ್, ಈಗ ನಿಮ್ಮ ಮಂಗಳೂರು ಸ್ಲ್ಯಾಂಗು ನಮ್ಗೆ ಇಷ್ಟ ಆಗುತ್ತೆ, ನೀವು ಬೆಂಗಳೂರು ಭಾಷೆನೂ ಮಾತಾಡ್ತೀರಿ. ಇಲ್ಲಿ ಕೋಲಾರ ಸ್ಲ್ಯಾಂಗು ಅದು ಕೇಳೋದು ಉತ್ತರ ಕರ್ನಾಟಕ ಥರನೂ ಇದೆ. ಸೊ ಅದೆಷ್ಟು ಟಫ್ ಆಯಿತು ಅಂತ, ಯಾಕಂದ್ರೆ ಆಡಿಯನ್ಸ್ಗೆ ಅದು ರೀಚ್ ಆದರೆ ಮಾತ್ರ ಕ್ಯಾರೆಕ್ಟರ್ ವೆಯ್ಟೇಜ್ ಜಾಸ್ತಿ ಆಗುತ್ತೆ. ಹೌದು ಹೌದು. ಸೊ ಆ ವರ್ಕ್ ಹೇಗಿತ್ತು, ಆ ಲ್ಯಾಂಗ್ವೇಜ್ ನೀವು ಎಷ್ಟು ಪರ್ಫೆಕ್ಟ್ ಆಗಿ? ಅಂದ್ರೆ ನಾನು ಯಾವತ್ತೂ ಕೂಡ ಈಗ ಡೈಲಾಗ್ ಶೀಟ್ ನಾನು ರಾತ್ರಿ ಆದ್ರೂ ಅವ್ರಿಗೆ ಫೋನ್ ಮಾಡಿ ಜಗಳ ಮಾಡ್ತೀನಿ, ನಂಗೆ ಡೈಲಾಗ್ ಶೀಟ್ ಬೇಕೇ ಬೇಕು ಅಂತ. ಅದೇ ಅಂದ್ರೆ ಏನಂದ್ರೆ ನಮಗೆ ಆಡಿಯನ್ಸ್ ದುಡ್ಡು ಕೊಡೋದು ನಾವು ಡೈಲಾಗ್ ಬಾಯ್ ಹೊಡಿಯಕ್ಕಲ್ಲ, ನಾವು ಅಲ್ಲಿನ ಪಾತ್ರ ತರ ಕಾಣಿಸೋದಕ್ಕೆ. ಸೊ ಹಾಗಾಗಿ ನಾನು ಲಾಸ್ಟ್ ಮೂಮೆಂಟಿಗೆ ನಾನು ಏನೋ ಹೇಳಿದ್ರೆ ಅದು ಸರಿ ಆಗಲ್ಲ ಅಂತ ನನಗೆ ಇದಿತ್ತು. ಯಾಕಂದ್ರೆ ಈಗ ನಾನು ಮಂಗಳೂರು ಕನ್ನಡ ಸಿನಿಮಾಗಳನ್ನ ಮಾಡ್ಬೇಕಾದ್ರೆ ಮಂಗಳೂರು ಕನ್ನಡದ ನಟರನ್ನೇ ಆಯ್ಕೆ ಮಾಡ್ತೀನಿ, ಯಾಕಂದ್ರೆ ಆ ಒಂದು ಸ್ಲ್ಯಾಂಗ್ ಬರಬೇಕು ಅಂತ. ಸೊ ನಾವಿಲ್ಲಿನ ಜಾಗದವರು ಅದು ಮಾಡ್ಬೇಕಾದ್ರೆ ನಾವು ಅಷ್ಟು ಜಾಗ್ರತೆ ವಹಿಸ್ಬೇಕಾದ್ರೆ, ನಾವು ಬೇರೆ ಸ್ಲ್ಯಾಂಗ್ ಮಾಡ್ಬೇಕಾದ್ರೆ ಅದು ಮಾಡಿದ್ರೇನೆ ಚಂದ, ಇಲ್ಲಾಂದ್ರೆ ಅದು ಅನ್ಯಾಯ ಆಗುತ್ತೆ. ಹಾಗಾಗಿ ನಾನು ಮಂಜನ್ನ ಫಸ್ಟಿಗೆ ಅವ್ರು ಬರ್ಬೇಕಾದ್ರೆ ಅವ್ರು ಬರ್ಬೇಕು, ಕ್ಯಾರವಾನಿ ಬರ್ಬೇಕು, ಇದು ಹೆಂಗೆ, ಇದು ಎಲ್ಲಿ ಕಾ ಬರುತ್ತೆ, ಎಲ್ಲಿ ಇದು ಬರುತ್ತೆ, ಓ ಇದಾ ಅದ ಅಂತ. ಮತ್ತೆ ಡೈಲಾಗ್ ಬೇರೆ ಲೆಂತಿ ಇತ್ತು. ಫಸ್ಟ್ ದಿವಸ ಅಂತೂ ನಂಗೆ ತಲೆಯೆಲ್ಲ ಹಾಳಾಗೋಗಿದೆ, ಅಂದ್ರೆ ಅಷ್ಟು. ಬಟ್ ಆದ್ರೆ ಅವ್ನು ತುಂಬಾ ಕಾನ್ಫಿಡೆಂಟ್ ಆಗಿ ಟಾಂಟಿಯಾಗಿ ತುಂಬಾ ಕೂಲ್ ಆಗಿ ಮಾತಾಡ್ತಿರ್ತಾನೆ, ನನ್ನ ಒಳಗಡೆ ಡೈಲಾಗ್ ಬರ್ತಾ ಇಲ್ಲ. ಬಟ್ ಅದನ್ನ ಪ್ರಾಕ್ಟೀಸ್ ಮಾಡಿರೋ ಕಾರಣದಿಂದ ಅದೆಲ್ಲ ಈಸಿ ಆಯ್ತು. ಬಟ್ ಇದೇ ಅಲ್ವಾ ಸರ್ ಆಕ್ಟರ್ ಚಾಲೆಂಜ್, ಒಬ್ಬ ನಟನಿಗೆ ಮಾತ್ರ ಈ ಒಂದು ಬದುಕಿರುತ್ತೆ. ಅಂದ್ರೆ ಹಲವಾರು ಬದುಕುಗಳು ಅವನ ಆಗ್ಬಹುದು, ಹಲವಾರು ಭಾಗದ ಜನ ಅವನ ಆಗ್ಬಹುದು. ಐ ಥಿಂಕ್ ಆ ಭಾಗ್ಯ ನಮ್ಗಿದೆ, ಅದನ್ನ ನಾವು ತುಂಬಾ ಚೆನ್ನಾಗಿ ಮಾಡ್ಬೇಕು, ಅಂಡ್ ತುಂಬಾ ರೆಸ್ಪೆಕ್ಟ್ಫುಲ್ ಇರ್ಬೇಕು ಅದ್ರ ಬಗ್ಗೆ. ಆಗಿದ್ದೀನಿ ಅಂತ ನನಗೆ ನನ್ನ ಟೀಚರ್ಗಳು ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಸರ್, ಇಲ್ಲಿ ಅಭಿಲಾಷ್. ಹಲೋ ಅಭಿಲಾಷ್. ಟೀಸರ್ ಟ್ರೈಲರ್ ಅಲ್ಲಿ ಯಾವ್ದಾದ್ರು ಕಾರಿಂದ ಅಥವಾ ಮನೆಯಿಂದ ಕಾಲು ಹೊರಗೆ ಬಂದ್ರೆ ಅದು ರಾಜ್ ಬಿ ಶೆಟ್ಟಿ ಅಂತ ಇನ್ನು ನಾವು ಒಪ್ಕೊಳ್ಬೋದಾ? ನಾನು ಅದೇ ಹೇಳಿದೆ, ಅಂದ್ರೆ ಈಗ ಸೂಫ್ರಮ್ಸ್ ಹೋಗಿ ನಾನು ಕಾಲಿಡ್ಬೇಕಾದ್ರೆ ಸ್ವಲ್ಪ ಬೇರೆ ತರ ಇಡ್ತೇನೆ, ಇದ್ರಲ್ಲಿ ಕಾಲಿಡ್ಬೇಕಾದ್ರೆ ಅದೇ ಕಾಲೇ. ಸೊ ದೇವರದಲ್ಲಿ ಆ ಕಾಲಿಡ್ಬೇಕಾದ್ರೆ ಎಷ್ಟು ದುಡ್ಡು ಬಂತು ಅದಕ್ಕಿಂತ ಡಬಲ್ ಇಲ್ಲಿ ಬರ್ಲಿ ಅಂತ ನಾನು ಬೇಡ್ಕೊತೀನಿ. ಟರ್ಬೋ ಹೋಲಿಸಿದ್ರೆ ಆ ನೆಗೆಟಿವ್ ಪಾತ್ರ ಇದರಲ್ಲಿ ಎಷ್ಟು ಭಿನ್ನವಾಗಿದೆ? ಟರ್ಬೋದಲ್ಲಿ ನೀವಾಗಿದ್ರಿ ಅಂದ್ರೆ ವಿತೌಟ್ ಕೂದಲು, ಹೌದು. ಇದರಲ್ಲಿ ವಿತ್ ಕೂದಲು, ಬಟ್ ಎಷ್ಟು ಡಿಫರೆನ್ಸ್ ಆಗಿದೆ? ಒನ್ ಟೈಮಲ್ಲಿ ನಂಗೆ ಕೂದಲಿತ್ತು, ನಾನೇ ಇದು. ಸೊ ಏನ್ ಡಿಫರೆನ್ಸ್ ಅಂದ್ರೆ ಸರ್, ಇದರಲ್ಲಿ ಅವನು ಒಬ್ಬ ಖಳನಾಯಕ ಎಲ್ಲಾ ಇಮೋಷನಲ್ ರೇಂಜಿಗೆ ಹೋಗ್ತಾನೆ. ನಾನು ನೋಡಿಲ್ಲ, ಐ ಥಿಂಕ್. ಅಂದ್ರೆ ನಾರ್ಮಲಿ ಏನಿರುತ್ತೆ, ನಾಯಕನಿಗೆ ಆ ಇಮೋಷನಲ್ ರೇಂಜ್ ಇರುತ್ತೆ, ಅವನೊಂದ್ಸಲ ಬೀಳ್ಬೋದು. ನಮ್ಮ ಇಂಡಸ್ಟ್ರಿಗಳಲ್ಲಿ ಅವನ ಹತ್ರ ಖಳನಾಯಕ ಅಲ್ಲ, ಅಥವಾ ಅವ್ನು ಲೋ ಆದ್ರೆ ಖಳನಾಯಕ ಅಲ್ಲ, ಅವನ ದುಃಖವನ್ನ ವ್ಯಕ್ತಪಡಿಸಿದ್ರೆ ಖಳನಾಯಕ ಅಲ್ಲ. ಅವನು ಆಕ್ಚುಲಿ ತುಂಬಾ ಕೆಟ್ಟ ವ್ಯಕ್ತಿ ಇರ್ಬೋದು, ಬಟ್ ಅವನ ದುಃಖ ಅವನಿಗೆ ದುಃಖ, ಅದು ಕರೆಕ್ಟ್ ಅಲ್ವಾ? ಆ ಎಲ್ಲದನ್ನ ಎಕ್ಸ್ಪ್ಲೋರ್ ಮಾಡುವಂತ ಸ್ಪೇಸ್ ಈ ಪಾತ್ರಕ್ಕೆ ಇತ್ತು. ಸೊ ಕೆಲವು ಸಲ ಅವರು ಯಾವ ತರ ಸೀನ್ ಬರೀತಾ ಇದ್ರು ಅಂದ್ರೆ ಅವ್ರಿಗೆ ಹೇಳೋದಕ್ಕೆ ಸ್ವಲ್ಪ ಮುಜುಗರ ಆಗ್ತಾ ಇದೆ. ಸರ್ ಈ ತರ ಒಂದು ಬರ್ತಿದ್ದೀನಿ, ನೀವು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ ಅಂತ. ಮಾಡ್ಬೋದು ಸರ್, ಮಾಡ್ಬೋದು. ಅಲ್ಲ ಸರ್ ಸ್ವಲ್ಪ ಮಾಡ್ಬೋದು ನಾನು. ಬಟ್ ಅದು ಮಾಡಬೇಕಾದ್ರೆ ಆ ಒಂದು ಇಮೋಷನಲ್ ಒಂದು ಇದಿರುತ್ತಲ್ವ ಸರ್, ಏನು ಆ ಹೋಗೋದು, ಅಂದ್ರೆ ನಮ್ಮೆಲ್ಲರಲ್ಲೂ ಕೂಡ ಗೊತ್ತಿಲ್ಲದೇನೋ ಏನೋ ಒಬ್ಬ ಶೋಷಕ ಇದ್ದೇ ಇರ್ತಾನೆ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನಮ್ಮನ್ನು ತಡೆದ ತಕ್ಷಣ ನಮ್ಮೊಳಗೆ ಏಯ್ ಅಂತ ಮಾತಾಡ್ಬಿಡ್ತೀವಿ. ಐ ಥಿಂಕ್ ನಾವು ಅದನ್ನ ನರ್ಚರ್ ಮಾಡಬೇಕು ಸಿನಿಮಾಗೋಸ್ಕರ ಮಾತ್ರ. ಐ ಥಿಂಕ್ ಅದನ್ನ ನರ್ಚರ್ ಮಾಡಿ ಆ ಒಂದು ಆಟಿಟ್ಯೂಡ್ ನಮ್ಮಲ್ಲಿ ಬಂದಾಗ ಈಸಿ ಆಗುತ್ತೆ. ಬಟ್ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಕಾರಣ ಕೂಡ ಅದೇ, ಅಂದ್ರೆ ತುಂಬಾ ಬಹಳ ಚೆನ್ನಾಗಿ ಬರೆದಿದ್ರು ಈ ಪಾತ್ರ. ಅವ್ನು ಬರೀ ನೆಗೆಟಿವ್ ಅಲ್ಲ, ಅವನೊಬ್ಬ ಮನುಷ್ಯನಾಗಿ ಕಾಣಿಸ್ತಾನೆ, ಬಟ್ ತುಂಬಾ ಕೆಟ್ಟ ಮನುಷ್ಯನಾಗಿ ಕಾಣಿಸ್ತಾನೆ. ಜೊತೆಗೆ ಈ ತರ ನಾನು ಆಗ್ಬಾರ್ದು ಅಂತ ನೆನಪಿಸ್ತಾನೆ. ಐ ಥಿಂಕ್ ಸರ್, ಈ ಪ್ರಶ್ನೆ ನಂದು ರಾಜ್ ಸರ್ಗೆ ಮತ್ತು ವಿಜಯ್ ಸರ್ಗೆ ಮತ್ತು ಮಾಸ್ತಿ ಸರ್ಗೆ. ಅಂದರೆ ಯೂಶಲಿ ಒಂದು ಸಿನಿಮಾದ ಟೀಸರ್ ಆಗಲಿ ಟ್ರೇಲರ್ ಆಗಲಿ ಅಥವಾ ಒಂದು ಮೇನ್ ಗ್ಲಿಮ್ಸ್ ಆಚೆ ಬರೋದಕ್ಕಿಂತ ಮುಂಚೆ ಇಡೀ ಸಿನಿಮಾದ ಒಂದು ಕೋರ್ ಐಡಿಯಾನ ಹೇಳ್ತಾ ಇದ್ರಿ. ಅಂದ್ರೆ ಏನಂದ್ರೆ ಈಗ ಕನ್ನಡ ಚಿತ್ರರಂಗಕ್ಕೆ ನಾವು
ಜನರನ್ನ ಥಿಯೇಟರ್ ಕರ್ಕೊಂಡ್ ಬರುವಂತಹ ಒಂದು ದೊಡ್ಡ ಹೋರಾಟದಲ್ಲಿ ಇದೀವಿ. ಹಾಗಾಗಿ ಯಾವುದೇ ಅವಕಾಶಗಳನ್ನ ಕೊಟ್ಟರು ಕೂಡ ನಾವು ಬಿಡಬಾರ್ದು. ಸೊ ಇದರ ಅವಕಾಶ ಏನು ಅಂತ ಹೇಳಿದ್ರೆ ಕೊಲಾಬರೇಷನ್. ನಾನು ವಿಜಯ್ ಸರ್ ಯಾವತ್ತೂ ಕೊಲಾಬರೇಟ್ ಆಗಿಲ್ಲ. ಸೊ ಅದೊಂದು ಸಣ್ಣ ಎಕ್ಸೈಟ್ಮೆಂಟ್ ನಮಗೆ ಮಾಡ್ಬೇಕಾದ್ರೆ ಇದು ಹಿಂಗೆ ಕಾಣಿಸ್ಬೋದು ಅಂತ. ಜೊತೆಗೆ ನಾನು ಈ ತರ ಪಾತ್ರ ಮಾಡಿಲ್ಲ, ಸರ್ ಕೂಡ ಈ ತರ ಪಾತ್ರ ಮಾಡಿಲ್ಲ. ಹಾಗಾಗಿ ಆ ಒಂದು ಎಕ್ಸೈಟ್ಮೆಂಟ್ ನಮಗಿದ್ದಾಗ ಆಡಿಯನ್ಸ್ಗೂ ಇರುತ್ತೆ, ಯಾಕಂದ್ರೆ ನಾವು ಕೂಡ ಆಡಿಯನ್ಸ್ ನ ಒಂದು ಭಾಗ. ಹಾಗಾಗಿ ಆ ಎಕ್ಸೈಟ್ಮೆಂಟ್ ನ ಆ ಒಂದು ಈ ಕ್ಯಾರೆಕ್ಟರ್ ನ ಒಂದೇ ಒಂದು ಫೋಟೋ ಹೊರಗೆ ಬರದೇ ಇರೋದ್ರ ನಾವು ಇಲ್ಲಿ ತನಕ ಆ ಗೌಪ್ಯತೆನ ಕಾಪಾಡ್ಕೊಂಡ್ ಬಂದಿದೀವಿ ಅಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಆ ಎಕ್ಸೈಟ್ಮೆಂಟ್ ಬರ್ಲಿ ಅಂತ. ಅಂದ್ರೆ ಈ ಆಕ್ಟ್ ಮಾಡಿರುವಂತ ಆಕ್ಟರ್ಗೆ ಏನೋ ಆಗ್ಲಿ ಅಂತಲ್ಲ, ಅದ್ರ ಎಲ್ಲಾ ಲಾಭಗಳು ಶ್ರೇಯಸ್ಸುಗಳು ಸಿನಿಮಾಗ್ ಸಿಗ್ಲಿ ಅಂತ, ಜನ ಸಿನಿಮಾ ಬಗ್ಗೆ ಮಾತಾಡಿ ಅಂತ. ಈಗ ಸಿನಿಮಾ ಮೊದ್ಲು ಬೇರೆ ತರ ಇತ್ತು ಸರ್. ಮೊದ್ಲು ಬೇರೆ ಯಾವ ತರ ಇತ್ತು ಅಂತ ಹೇಳಿದ್ರೆ, ಮೊದ್ಲು ಒಂದು ಟ್ರೈಲರು ಇರ್ಲಿಲ್ಲ, ಸಿನಿಮಾ ಬರ್ತಿದ್ರೆ ಪೋಸ್ಟರ್ಸ್ ಜನ ಬರ್ತಾ ಇದ್ರೆ, ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಗಳ ಕೊರತೆ ಇತ್ತು. ಈಗ ನೀವು ಟಿವಿ ಆನ್ ಮಾಡಿದ್ರೆ 72 ಚಾನಲ್ ಇದೆ, ಯಾವ್ದು ಹಾಕೋದು ಗೊತ್ತಿಲ್ಲ. ನೀವು OTT ಪ್ಲೇ ಮಾಡಿದ್ರೆ ನಿಮ್ಗೆ ಯಾವ ಸಿನಿಮಾ ನೋಡೋದು ಗೊತ್ತಿಲ್ಲ. ಒಂದು ನೆಟ್ಫ್ಲಿಕ್ಸ್ ಓಪನ್ ಮಾಡಿದ್ರೆ ಅಷ್ಟು ಸಿನಿಮಾ ಇರ್ತೀವಿ, ಯಾವ ಚಾಯ್ಸಸ್ ತುಂಬಾ ಇದೆ. ಸೊ ಈ ತರ ಇರ್ಬೇಕಾದ್ರೆ ನಾವು ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅಂದ್ರೆ ಎಕ್ಸೈಟ್ಮೆಂಟ್ ನ ಕ್ರಿಯೇಟ್ ಮಾಡ್ಬೇಕು. ಸೂತ್ರಂ ಸೋದ್ರೆ ಬೇರೆ ತರ ಸಣ್ಣ ಬಜೆಟ್ ಸಿನಿಮಾ, ಅದನ್ನ ನಾವು ಒಂದು ಪ್ರೀಮಿಯರ್ ಮಾಡಿ ಆಮೇಲೆ ಕರ್ಕೊಂಡ್ ಬರ್ಬೋದು. ಬಟ್ ಇದು ಆ ತರ ಅಲ್ಲ. ಇದು ಸೆಲೆಬ್ರೇಷನ್ ಆಗಿ ಕನ್ವರ್ಟ್ ಆದ್ರೆ ಮಾತ್ರ ನಮ್ಮ ಪ್ರೊಡ್ಯೂಸರ್ಗಳು ಉಳಿತಾರೆ, ಜೊತೆಗೆ ಒಂದು ಒಳ್ಳೆ ಸಿನಿಮಾಗೆ ಜನ ಥಿಯೇಟರ್ ಬರ್ತಾರೆ. ಹಾಗಾಗಿ ಎಲ್ಲಾ ಅವಕಾಶಗಳು. ಬಟ್ ನಾನು ಹೇಳಿದ್ದೆ ಇವರಿಗೆ, ಯಾರಿಗೆ, ಜಡೇಶ್ ಸರ್, ನನಗೆ ಕ್ಯಾರೆಕ್ಟರ್ ಟೀಸರ್ ಬೇಕಾ, ಇದೆಲ್ಲದನ್ನು ಕೂಡ ನೀವು ಟ್ರೈಲರ್ ಅಲ್ಲೇ ಬಿಟ್ರೆ ಟ್ರೈಲರ್ ಇನ್ನೂ ಜಾಸ್ತಿ ಇಂಪ್ಯಾಕ್ಟ್ ಸಿಗುತ್ತಲ್ವಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಸರ್ ನಾನು ಇಲ್ಲಿಂದನೇ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು ಅಂತ. ಐ ಥಿಂಕ್ ದ ಪಾತ್ ಇಸ್ ರೈಟ್. ಸೊ ಇದು ಯಾರನ್ನೋ ಸೆಲೆಬ್ರೇಟ್ ಮಾಡೋದಕ್ಕಲ್ಲ, ಸಿನಿಮಾ ಸೆಲೆಬ್ರೇಟ್ ಮಾಡೋದಕ್ಕೆ ಇದೆಲ್ಲದೂ ಕೂಡ ಒಂದು ಮಾರ್ಗಗಳು ಅಂತ ಅನ್ಸುತ್ತೆ. ವಿಜಯ್ ಸರ್ ಇಲ್ಲಿ